ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಸಂಸೈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈಚಲಹೊಳೆ ಗ್ರಾಮದ ರಸ್ತೆ. ಈ ರಸ್ತೆಯ ವಿಶೇಷತೆ ಏನು, ಯಾಕೆ ಈ ರಸ್ತೆನ ತೋರಿಸ್ತಾ ಇದ್ದೀವಿ ಅಂದ್ಕೊಂಡ್ರ? ಈ ದಿನ ಟಿವಿ ಸಿಟಿಸನ್ ಜರ್ನಲಿಸ್ಟ್ ಇಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಈ ದಿನ ಟಿವಿಗೆ ಮಾಹಿತಿ ನೀಡಿದ್ದರು. ಈ ಕುರಿತು ನಿಮ್ಮ ಈ ದಿನ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಫಲಶ್ರುತಿಯಾಗಿ ಈ ಗ್ರಾಮಕ್ಕೆ ರಸ್ತೆ ನಿರ್ಮಿಸಲಾಗಿದೆ. ಈ ಗ್ರಾಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ರಸ್ತೆಯನ್ನೇ ಕಂಡಿರಲಿಲ್ಲ. ಈ ಭಾಗದ ಗ್ರಾಮಗಳಲ್ಲಿ ವಾಸಿಸುತ್ತಿರುವವರಲ್ಲಿ ಹೆಚ್ಚಿನ ಮಂದಿ ಗಿರಿಜನರು, ಬುಡಕಟ್ಟು ಸಮುದಾಯದವರು. ಇವರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಂಪರ್ಕವಿಲ್ಲ, ಓಡಾಡಲು ಸರಿಯಾದ ರಸ್ತೆ ಇಲ್ಲ. ಹೀಗೆ ಕನಿಷ್ಠ ಮೂಲ ಸೌಕರ್ಯಗಳೇ ಇಲ್ಲದೆ ಕಾಲುದಾರಿಯಲ್ಲಿಯೇ ಓಡಾಡುತ್ತಿದ್ದರು. ಕಳಸ ನಿವಾಸಿಯಾಗಿರುವ ಸ್ಥಳೀಯ ನ್ಯೂಸ್ ಕರ್ನಾಟಕ ವರದಿಗಾರರು ಹಾಗೂ ಈ ದಿನ ಟಿವಿ ಸಿಟಿಸನ್ ಜರ್ನಲಿಸ್ಟ್ ಇಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಈ ದಿನ ಟಿವಿಗೆ ಮಾಹಿತಿ ನೀಡಿದ್ದರು. ಈ ಕುರಿತು ನಿಮ್ಮ ಈ ದಿನ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಫಲಶ್ರುತಿಯಾಗಿ ಈ ಗ್ರಾಮಕ್ಕೆ ರಸ್ತೆ ನಿರ್ಮಿಸಲಾಗಿದೆ. ಹೆಬ್ಬರಗೆದ್ದೆ ಈಚಲಹೊಳೆಗೆ ಇಷ್ಟವರೆಗೆ ರೋಡ್ ಆಗಿದೆ. ರೋಡ್ ಆಗಿದ್ದಕ್ಕೆ ನಮಗೆ ಭಾರಿ ಅನುಕೂಲ ಆಗಿದೆ. ಆಗ ಇಲ್ಲಿ ಶಾಸಕರಾಗಿರೋಂಥ ಇಲ್ಲಿ ಎಲ್ಲರಿಗೂ ಅಷ್ಟೇ, ನಾವು ಎಲ್ಲ ಮಾಧ್ಯಮದವರಿಗೂ ಅಷ್ಟೇ, ಇಲ್ಲಿದ್ದವರಿಗೂ ಅಷ್ಟೇ, ಎಲ್ಲರಿಗೂ ಇದರ ಧನ್ಯವಾದಗಳನ್ನ ತಿಳಿಸ್ತೀನಿ. ಮಳೆಗಾಲದಲ್ಲಿ ಕಂಬಳಿಯಲ್ಲಿ ಒಬ್ಬ ಹೆಂಗಸನ್ನ ಹೊತ್ಕೊಂಡು ನೋಡಿ ಮಾಧ್ಯಮ ಮುಖಾಂತರ ನೋಡಿದಾಗ ನಮಗೂ ಅಯ್ಯೋ ಅನಿಸಿ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ನಮ್ಮ ಶಾಸಕರಾದಂಥ ನಯನ ಮೇಡಮ್ನವ್ರಿಗೆ ಗಮನಕ್ಕೆ ತಂದು ಅವರು ಈ ಪರಿಸ್ಥಿತಿನೆಲ್ಲ ನೋಡಿ ನಮಗೆ ರಸ್ತೆ ಮಾಡೋದಕ್ಕೋಸ್ಕರ ಶ್ರಮಪಟ್ಟು ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಈ ದಿವಸ ರಸ್ತೆ ಪೂರ್ಣಗೊಂಡಿದೆ. ಈ ದಿನ ಟಿವಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಬಗ್ಗೆ ವಿಚಾರಿಸಿದಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಅರ್ಧ ಕಿಲೋಮೀಟರ್ ರಸ್ತೆ ಸೇರುತ್ತದೆ, ಅದಕ್ಕೆ ರಸ್ತೆ ಮಾಡಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದರು. ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಂಸೈ ಗ್ರಾಮದ ರೈತ ಸಂಘದ ಸುರೇಶ್ ಭಟ್ಟರು ಸ್ಥಳೀಯರ ಜೊತೆ ಸೇರಿ ರಸ್ತೆಗಾಗಿ ಅರ್ಜಿ ಸಲ್ಲಿಸಿದ್ದರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ ಈ ಬಗ್ಗೆ ಗಮನ ಹರಿಸುವಂತೆ ಈ ದಿನ ಟಿವಿ ಮೂಲಕ ಒತ್ತಾಯಿಸಿದ್ದರು. 95 ವರ್ಷ ಅಂತೆ ಅಲ್ಲಿ ಬೋಬಣ್ಣ ಅಂತವರಿಗೆ. ಅಷ್ಟು ವರ್ಷದಿಂದನೂ ಅವರಲ್ಲಿ ಹಾಗೆ ತಲೆ ಮೇಲೆ ಹೊತ್ತು ತಿರುಗಾಡ್ತಿದ್ರು. ಆದ್ರೆ ಅವ್ರಿಗೆ ಏನೂ ಇದು ಸಿಕ್ಕಿರಲಿಲ್ಲ. ಈ ವರ್ಷ ಏನೋ ನಯನ ಮೇಡಮ್ ಅವರು ಮನಸ್ಸು ಮಾಡಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಶ್ರೇಣಿಕ್ ಅವರು ನಾನು ಒಂದೇ ಒಂದು ಫೋನ್ ಮಾಡೋಕ್ಕೆ ನಾನು 10 ವರ್ಷದಿಂದ ಗೋಳಾಡ್ತಿದ್ದೆ, ಎಲ್ಲ ರಾಜಕಾರಣಿಗಳ ಹತ್ರನೂ ಹೇಳಿದೆ. ಆದರೆ ಅವರಿಗೆ ಫೋನ್ ಮಾಡಿ 20 ದಿನದಲ್ಲಿ ನನಗೆ ರಸ್ತೆ ಮಾಡಿಸ್ಕೊಟ್ರು. ನಾನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಇನ್ನು ಹೇಳ್ಬೇಕಂದ್ರೆ ಪತ್ರಿಕಾ ಮಾಧ್ಯಮದವರು ಅವರು ತುಂಬಾ ಸ್ಪಂದಿಸಿದ್ದಾರೆ ನನಗೆ. ಆಮೇಲೆ ಎಲ್ಲ ಇದರಲ್ಲೂ ಆಗಿರ್ಬೋದು, ಎಲ್ಲ ಇದರಲ್ಲೂ ಇದು ಮಾಡಿದ್ರು, ಪತ್ರಿಕೆಯಲ್ಲಾಗಿರ್ಬೋದು ಮಾಡಿ ಅವರ ಶ್ರಮದಿಂದ ಈ ಲೆವೆಲಿಗೆ ರಸ್ತೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮಸ್ಥರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಾನು. ಸುಮಾರು 95 ವರ್ಷದಿಂದ ರಸ್ತೆಯೇ ಕಾಣದ ಈಚಲಹೊಳೆ ಗ್ರಾಮಸ್ಥರು ಈ ರಸ್ತೆಯಿಂದಾಗಿ ಸಂತಸಗೊಂಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.